ದಿನದ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ಎಂಬುದಾಗಿ. ಹೌದು, ಇವತ್ತು ಸೈತಾನನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ. ಇವತ್ತು ಸೈತಾನ ಯಾವುದೆಲ್ಲ ನಮ್ಮಿಂದ ಕದ್ದುಕೊಂಡಿದ್ದಾನೆ, ಇವತ್ತು ಹಾಳು ಮಾಡಿದ್ದಾನೆ, ಇವತ್ತು ಕೊಂದು ಹಾಕಿದ್ದಾನೆ ಎಂಬುದಾಗಿ ನಾವು ನೋಡುವುದಾದರೆ, ಇವತ್ತು ನಮ್ಮ ಸಮಾಧಾನ ಎಂಬುದನ್ನು ಇವತ್ತು ಸೈತಾನ ಕದ್ದುಕೊಂಡಿದ್ದಾನೆ. ಇವತ್ತು ಅನೇಕರ ಕುಟುಂಬವನ್ನು ನಾವು ನೋಡಿಕೊಳ್ಳುವುದಾದರೆ ಅನೇಕರ ಕುಟುಂಬಗಳಲ್ಲಿ ಸಮಾಧಾನವಿಲ್ಲ, ಸಂತೋಷವಿಲ್ಲ. ಇವತ್ತು ಒಬ್ಬರು ಕಂಡ್ರೆ ಒಬ್ಬರಿಗೆ ಕುಟುಂಬದಲ್ಲಿ ಆಗದಂಥ ರೀತಿಯಲ್ಲಿ ಯಾವಾಗಲೂ ಜಗಳಗಳು ಇವತ್ತು ತುಂಬಲ್ಪಟ್ಟಂಥ ಪರಿಸ್ಥಿತಿಗಳಿದೆ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಸಂತೋಷ ಕಳೆದುಕೊಂಡಿದ್ದಾರೆ, ಇವತ್ತು ಆರೋಗ್ಯವನ್ನು ಕಳೆದುಕೊಂಡಿದ್ದಾರೆ, ಸಮೃದ್ಧಿಯನ್ನು ಕಳೆದುಕೊಂಡಿದ್ದಾರೆ, ಇವತ್ತು ನಿತ್ಯ ಜೀವವನ್ನು ಕೂಡ ಎಷ್ಟೋ ಜನಗಳು ಕಳೆದುಕೊಂಡಿದ್ದಾರೆ ಪಾಪಗಳನ್ನು ಮಾಡಿ. ಇವತ್ತು ದೇವರು ಇದೆಲ್ಲವನ್ನು ಕೂಡ ನಮಗೆ ಸಮೃದ್ಧಿಯಾಗಿ ಕೊಡಬೇಕು ಎಂಬುದಕ್ಕೋಸ್ಕರ ಆತನು ಈ ಲೋಕದಲ್ಲಿ ನಮ್ಮ ಒಬ್ಬೊಬ್ಬರಿಗೋಸ್ಕರ ಶಿಲುಬೆಯ ಮೇಲೆ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾನೆ. ನಾವು ನೋಡಿಕೊಳ್ಳಬಹುದು, ಏದೆನ್ ತೋಟದಲ್ಲಿ ಆದಾಮ ಹವ್ವಳು ಕಳೆದುಕೊಂಡಂತ ಆ ನಿತ್ಯ ಜೀವವನ್ನು ದೇವರು ನಮಗೆ ತಿರುಗಿ ಕೊಡಬೇಕು ಎಂಬುದಾಗಿ ಯೇಸು ಸ್ವಾಮಿ ತನ್ನನ್ನು ತಾನು ಶಿಲುಬೆಯ ಮೇಲೆ ಸಮರ್ಪಿಸಿಕೊಂಡಿದ್ದಾನೆ. ಇವತ್ತು ನಾವು ದೇವರ ವಾಕ್ಯವನ್ನು ಓದಿ ಅದರ ಪ್ರಕಾರ ನಡೆದುಕೊಳ್ಳುವುದಾದರೆ ಖಂಡಿತವಾಗಲೂ ಆತನು ನಮಗೆ ನಿತ್ಯ ಜೀವವನ್ನು ಕೊಡುವಾತನಾಗಿದ್ದಾನೆ. ಅದು ಮಾತ್ರವಲ್ಲ, ಸೈತಾನ ಇವತ್ತು ಯಾವ ವಿಷಯಗಳನ್ನು ಯಾವುದನ್ನು ನಮ್ಮಿಂದ ಕದ್ದುಕೊಂಡಿದ್ದಾನೋ, ಇವತ್ತು ನಮ್ಮ ಕುಟುಂಬವನ್ನು ಹಾಳು ಮಾಡಿದ್ದಾನೋ, ನಮ್ಮ ಮನೆಗಳನ್ನು ಹಾಳು ಮಾಡಿದ್ದಾನೋ, ದೇವರು ಅದೆಲ್ಲವನ್ನು ಕೂಡ ನಮಗೆ ತಿರುಗಿ ಸಮೃದ್ಧಿಯಾಗಿ ಕೊಡುವುದಕ್ಕೋಸ್ಕರ ಆತನು ತನ್ನನ್ನು ತಾನು ಶಿಲುಬೆಗೆ ಸಮರ್ಪಿಸಿಕೊಂಡು ನಮಗೆ ಅದೆಲ್ಲವನ್ನು ಹಿಂತಿರುಗಿ ಕೊಟ್ಟಿದ್ದಾನೆ. ಇವತ್ತು ನಾವು ಇದನ್ನು ನಂಬುವವರಾದರೆ ನಾವು ಕೂಡ ಆಶೀರ್ವಾದವನ್ನು ಹೊಂದುವವರಾಗಿದ್ದೇವೆ. ನಿತ್ಯ ಜೀವಕ್ಕೆ ನಾವು ಕೂಡ ಇವತ್ತು ಬಾಧ್ಯರಸ್ಥರಾಗಿರ್ತೇವೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್.